ನಾವು ಜೀವನದಲ್ಲಿ ಹೆಚ್ಚು ಯಾರ ಬಗ್ಗೆ ಚಿಂತಿಸುತ್ತೇವೆ ಗೊತ್ತಾ? ನಮ್ಮ ಕುಟುಂಬ, ಸ್ನೇಹಿತರು, ಹಣ, ಭವಿಷ್ಯ. ಆದರೆ ಒಂದು ದೊಡ್ಡ ಸತ್ಯವನ್ನು ಮಾತ್ರ ಮರೆತು ಬಿಡುತ್ತೇವೆ. ಆ ಸತ್ಯವನ್ನು ಈ ಒಂದು ಶ್ಲೋಕ ಸಾವಿರಾರು ವರ್ಷಗಳ ಹಿಂದೆ ಹೇಳಿದೆ. ಈ ಶ್ಲೋಕದ ಅರ್ಥ ತುಂಬಾ ಆಳವಾಗಿದೆ. ನೀನು ಮೊದಲು ನಿನ್ನ ಬಗ್ಗೆ ಯೋಚಿಸು. ಇತರರ ಬಗ್ಗೆ ಅತಿಯಾದ ಚಿಂತೆಯಿಂದ ಏನು ಪ್ರಯೋಜನ? ಏಕೆಂದರೆ ನಿನ್ನ ಜೀವನದ ಆಯಸ್ಸು ಪ್ರತಿಕ್ಷಣವೂ ಕಡಿಮೆಯಾಗುತ್ತಿದೆ. ನೀನು ನಿಂತಿದ್ದರೂ ನಡೆಯುತ್ತಿದ್ದರೂ ಸಮಯ ಮಾತ್ರ ಮುಂದೆ ಸಾಗುತ್ತಲೇ ಇರುತ್ತದೆ. ನಾವು ಅನೇಕ ಬಾರಿ ಇತರರ ಯಶಸ್ಸು, ಇತರರ ಅಭಿಪ್ರಾಯ, ಇತರರ ಜೀವನದ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ. ಆದರೆ ಆ ಚಿಂತೆಯ ನಡುವೆ ಆರೋಗ್ಯ, ಸಮಯ ಮತ್ತು ಗುರಿಗಳನ್ನು ನಿರ್ಲಕ್ಷಿಸುತ್ತೇವೆ. ಹೋದ ಸಮಯ ಮತ್ತೆ ಎಂದಿಗೂ ಹಿಂದಿರುಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಬದುಕಿ. ನಿಮ್ಮ ಕೌಶಲ್ಯವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆಯಾದರೂ ಮುಂದೆ ಇಡಿ. ನೆನಪಿರಲಿ, ಇತರರ ಬಗ್ಗೆ ಅತಿಯಾದ ಚಿಂತೆಯಿಂದ ನಿಮ್ಮ ಜೀವನ ಬದಲಾಗುವುದಿಲ್ಲ. ಆದರೆ ನಿಮ್ಮ ಬಗ್ಗೆ ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಇಂದಿನಿಂದ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಜೀವನ ಪ್ರತಿಕ್ಷಣವೂ ಕಡಿಮೆಯಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ವಾಲ್ಮೀಕಿ ನೀತಿ ಶ್ಲೋಕಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.